ರೋಹಿತ್ ಶರ್ಮಾ ರನ್ಔಟು, ಶುಭ್ಮನ್ ಗಿಲ್ ನಾನ್ ಸ್ಟ್ರೈಕಲ್ಲಿ ಇರ್ತಾರೆ, ಕಾಲ್ ಕೊಡಲ್ಲ. ಯಾರ್ದು ತಪ್ಪು ಇದರಲ್ಲಿ? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್ ಮ್ಯಾಚ್ ಆಯಿತು ನಿನ್ನೆ. ಆಲ್ಮೋಸ್ಟ್ ಇಂಡಿಯಾ ಗೆದ್ದೈತೆ ನಿನ್ನೆ ಮ್ಯಾಚು. ಆ್ಯಂಡ್ ಅಫ್ಘಾನಿಸ್ತಾನ್ ಕೂಡ ಒಳ್ಳೆ ಕಾಂಪಿಟೇಷನ್ ಕೊಟ್ಟು ಗುಲ್ಬಾಲ್ಸ್ ತುಂಬ ಚೆನ್ನಾಗಿ ಆಡ್ತಾರೆ ಆ್ಯಂಡ್ ಸೆಂಚುರಿ ಹೊಡಿತಾರೆ. ಆಲ್ಮೋಸ್ಟ್ ಇನ್ನೂ ಸ್ಟ್ರೈಕರಲ್ಲಿ ಆಡ್ತಾರೆ ಆ್ಯಂಡ್ ಅವ್ರ ಶಾಟ್ಗಳೆಲ್ಲ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಂಡ್ ಅಫ್ಘಾನಿಸ್ತಾನ ಒಳ್ಳೆ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಂಡಿಯನ್ ಪಡೆದ ಫಾಸ್ಟೆಸ್ಟ್ ಸೆಂಚುರಿ ಅವ್ರದ್ದು, ಹೈಯೆಸ್ಟ್ ಸ್ಟ್ರೈಕ್ ರೇಟಲ್ಲಿ ಹೊಡೆದಿರೋದು. ಆಲ್ಮೋಸ್ಟ್ ಅಲ್ಲಿ ನೋಡೋಕ್ಕೆ ಚೆನ್ನಾಗಿತ್ತು ಬ್ಯಾಟಿಂಗು. ಇನ್ನು ಮಿಕ್ತವರಲ್ಲಿ ಯಾರು ಕೂಡ ಚೆನ್ನಾಗಿ ಆಡಿಲ್ಲ ಅಫ್ಘಾನಿಸ್ತಾನ ಕಡೆ. ಆ್ಯಂಡ್ ಸ್ಕೋರ್ ಕೂಡ ತುಂಬ ಲೋ ಆಗಿ ಹೊಡೆದರು. ಆ್ಯಂಡ್ ನಮ್ಮ ಕಡೆ ಇಂಡಿಯಾ ಬೌಲಿಂಗು ಕೂಡ ತುಂಬ ಚೆನ್ನಾಗಿ ಮಾಡಿದರು ಬೌಲಿಂಗು. ಜೋರ್ಡಾನ್ ಬ್ರಾ ಮತ್ತು ಹರ್ಷಿತ್ ದುಬೆ ಆಲ್ಮೋಸ್ಟ್ ಚೆನ್ನಾಗಿ ಮಾಡಿದರು ಬೌಲಿಂಗು. ಆ್ಯಂಡ್ ಚೆನ್ನಾಗಿ ಕೂಡ ಡಿಫೆಂಡ್ ಮಾಡಿದರು. ಆ್ಯಂಡ್ ಡೆಬ್ಯೂಟೆಡ್ ಕೂಡ ಇಬ್ಬರು ಕೂಡ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದರು. ಆ್ಯಂಡ್ ನೆಕ್ಸ್ಟ್ ಇಂಡಿಯಾ ಬ್ಯಾಟಿಂಗ್ ಬರ್ತಾರೆ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್. ಆ್ಯಂಡ್ ಆವಾಗಲೇ ಕಾಂಟ್ರವರ್ಸಿ ಆಗೋದು. ಆ್ಯಂಡ್ ರೋಹಿತ್ ಶರ್ಮಾ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿರ್ತಾರೆ. ಆ್ಯಂಡ್ ಸ್ಟೈಲಾಗಿತ್ತು ನೋಡೋಕ್ಕೆ ಅವ್ರ ಬ್ಯಾಟಿಂಗು ಕೂಡ. ಸಿಕ್ಸು ಕೂಡ ಹೊಡೆದಿದ್ರು, ಫುಲ್ ಶಾಟಲ್ಲಿ ಸಿಕ್ಸ್ ಹೊಡೆದಿದ್ರು. ಆ್ಯಂಡ್ ಆಲ್ಮೋಸ್ಟ್ ಫಾರ್ಮಾಗಿ ಕಾಣಿಸ್ತಿರ್ತಾರೆ ಇವತ್ತು. ಮೋಸ್ಟ್ಲಿ ನಮ್ಮ ಪ್ರಕಾರ 50 ಇಲ್ಲ 100 ಹೊಡಿಬೋದು ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಆ ರನ್ಔಟ್ ಆಗೋ ಟೈಮಲ್ಲಿ ಬಂದ್ಬಿಡುತ್ತೆ. ಏನಾಗುತ್ತೆ ಅಂತಂದರೆ ರೋಹಿತ್ ಶರ್ಮಾ ಸ್ಟ್ರೈಕಲ್ಲಿ ಇರ್ತಾರೆ ಆ್ಯಂಡ್ ಒಂದು ಹೊಡಿತಾರೆ ಒಂದು ಶಾಟು. ಆ್ಯಂಡ್ ಶುಭ್ಮನ್ ಗಿಲ್ ರೋಹಿತ್ ಶರ್ಮಾ ನೋಡೋದೇ ಇಲ್ಲ. ಆ್ಯಂಡ್ ರೋಹಿತ್ ಶರ್ಮಾ ಹೇಳ್ತಾರೆ ರನ್ ಅಂತ ಹೇಳ್ತಾರೆ, ಬಟ್ ಶುಭ್ಮನ್ ಗಿಲ್ ಆ ಕಡೆ ನೋಡೋದೇ ಇಲ್ಲ. ಆ್ಯಂಡ್ ಅದೇ ಟೈಮಿಗೆ ಶುಭ್ಮನ್ ಗಿಲ್ ಕೂಡ ರನ್ ಮಾಡ್ಬೇಕಾದ್ರೆ ಬೌಲರು ಕೂಡ ಅಡ್ಡ ಬಂದ್ಬಿಡ್ತಾರೆ. ಆ್ಯಂಡ್ ಶುಭ್ಮನ್ ಗಿಲ್ ಫುಲ್ ಫೋಕಸ್ ಎಲ್ಲ ಬಾಲ್ ಕಡೆಗೆ ಇರುತ್ತೆ. ಆ್ಯಂಡ್ ಇದೇ ಥರ ಒಂದು ಮ್ಯಾಚಲ್ಲೂ ಕೂಡ ಆಗಿತ್ತು, ಸೇಮ್ ಎಫೆಕ್ಟ್ ಆಗಿತ್ತು. ಬಟ್ ಈ ಸಲ ರೋಹಿತ್ ಶರ್ಮಾ ಸ್ವಲ್ಪ ಜಾಸ್ತಿ ಸಿಟ್ ಮಾಡ್ಕೊಳ್ಳಿಲ್ಲ, ಬೇಜಾರಿಂದ ಹೋಗ್ಬಿಟ್ರು ಡೌಗೊಟ್ಟಿಗೆ. ಆ ಟೈಮಲ್ಲಿ ಸಗ ಸಿಟ್ ಮಾಡ್ಕೊಂಡಿದ್ರು. ಆ್ಯಂಡ್ ನಾನು ಕೂಡ ಏನಾರು ಬೈತಾರೆ ಅಂತ ಅನ್ಕೊಂಡೆ, ಬಟ್ ಏನು ಬೈಯೋಕ್ಕೆ ಹೋಗಲಿಲ್ಲ. ಬಟ್ ನನ್ನ ಪ್ರಕಾರ ಶುಭ್ಮನ್ ಗಿಲ್ ಕೂಡ ತಪ್ಪಿತ್ತು. ಯಾಕೆಂತಂದರೆ ರೋಹಿತ್ ಶರ್ಮಾ ರನ್ ಅಂತ ಹೇಳೋರೆ, ಅವರು ಕೂಡ ಸ್ಟ್ರೈಕಲ್ಲಿದ್ದರು. ಆಲ್ಮೋಸ್ಟು ರೀಚ್ ಆಗ್ಬೋದಾಗಿತ್ತು, ಅಷ್ಟೇನು ಗ್ಯಾಪ್ ಏನಿತ್ತಿಲ್ಲ, ರೀಚ್ ಆಗ್ಬೋದಾಯಿತು ಅಂದ್ಕೊಂಡಿದ್ದೆ ನಾನು. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸತಿ ಆಗುತ್ತೆ, ನೋಡೋಣ. ಆ್ಯಂಡ್ ನೆಕ್ಸ್ಟ್ ಇಶಾನ್ ಕಿಶನ್ ಬರ್ತಾರೆ. ಇಶಾನ್ ಕಿಶನ್ ಕೂಡ ತುಂಬ ಚೆನ್ನಾಗಿ ಆಡ್ತಾರೆ. ಶ್ರೇಯಸ್ ಅಯ್ಯರ್ ಬರ್ತಾರೆ. ಶ್ರೇಯಸ್ ಅಯ್ಯರ್ ಕೂಡ ಬೇಗ ಔಟ್ ಆಗಿಬಿಡ್ತಾರೆ. ಆ್ಯಂಡ್ ಫುಲ್ ಶಾಟಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅವ್ರದ್ದು, ಏನೋ ಸ್ಟ್ರಗಲ್ ಮಾಡ್ತಾರೆ ಅಂತ ಅನಿಸ್ತೈತೆ ನನಗೆ ಒಂದು ಸ್ವಲ್ಪ. ನೆಕ್ಸ್ಟ್ KL ರಾಹುಲ್ ಬರ್ತಾರೆ. KL ರಾಹುಲ್ ಅಂತ ಫಿನಿಷರ್ ಒಳಗೆ ಸಖತ್ತಾಗಿ ಸೆಟ್ ಆಗಿಬಿಟ್ಟವ್ರೆ. ಆಲ್ಮೋಸ್ಟ್ ಎಂಥದ್ದು ಶಾಟ್ಸ್ಗಳು ಹೊಡೆದ್ರು ಅಂತಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಒಳ್ಳೆ ಫಿನಿಷರ್ ಆಗಿಬಿಟ್ಟವ್ರೆ ಒನ್ ಡೇ ಮ್ಯಾಚಲ್ಲಿ. ಆ್ಯಂಡು ಟೆಸ್ಟ್ ಮ್ಯಾಚಲ್ಲಿ ಅಫ್ಘಾನಿಸ್ತಾನ ಸೆಂಚುರಿ ಕೂಡ ಹೊಡೆದಿದ್ರು. ಅದೇ ಫಾರ್ಮ್ ಕಂಟಿನ್ಯೂ ಮಾಡ್ತಾರೆ. ಆ್ಯಂಡ್ ಒಳ್ಳೆ ಸ್ಟ್ರೈಕ್ ರೇಟ್ರು ಕೂಡ ಆಡಿದ್ರು ಇವತ್ತು. 19 ಬಾಲ್ಗೆ 39 ರನ್ ಹೊಡೆದ್ರು. ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಶುಭ್ಮನ್ ಗಿಲ್ ಹೇಳೋಕ್ಕಾಗಲ್ಲ, ಶುಭ್ಮನ್ ಗಿಲ್ ಕೂಡ 84 ರನ್ ಹೊಡೆದ್ರು. ಆಲ್ಮೋಸ್ಟ್ ಅವರು ಶುಭ್ಮನ್ ಗಿಲ್ ಕೂಡ ಒಳ್ಳೆ ಫಾರ್ಮಲ್ಲಿ ಅವರೆ. ಆ್ಯಂಡ್ ಒನ್ ಡೇ ಮತ್ತು ಟೆಸ್ಟಲ್ಲೂ ಕೂಡ ಒಳ್ಳೆ ರನ್ ಹೊಡಿತವ್ರೆ. ಆ್ಯಂಡ್ ಒನ್ ಡೇಲೂ ಹೇಳ್ಬೋದು ಕ್ಯಾಪ್ಟನ್ಸಿಟಿ ಕೂಡ ಚೆನ್ನಾಗಿತ್ತು. ಆಲ್ಮೋಸ್ಟು ತುಂಬ ಚೆನ್ನಾಗಿ ಆಡಿದ್ರು ಎಲ್ಲ ಕೂಡ ಪ್ಲೇಯರ್ಸ್ಗಳು. ಇದು ಇವತ್ತಿನ ವೀಡಿಯೋ. ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ. ಬಾಯ್ ಬಾಯ್.